ಸೀತಾರಾಮ ಧಾರಾವಾಹಿ ಖ್ಯಾತಿಯ ರೀತು ಸಿಂಗ್ ಇದೀಗ ಸಿನಿಮಾ ಒಂದರಲ್ಲಿ ನಟಿಸ್ತಿದ್ದಾರೆ. ಅದರಲ್ಲೂ ಸಹ ನನ್ನ ಮಗಳೇ ಸೂಪರ್ ಸ್ಟಾರ್ ಅನ್ನುವಂಥ ಸಿನಿಮಾ ಟೈಟಲ್. ಸದ್ಯ ರೀತು ಸಿಂಗ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ರೀತು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಯಾಕೆ ಡೌಟಲ್ಲಿ ಹೇಳ್ತಾ ಇದೆಯಾ? ಐ ನೀಡ್ ಟು ಆಸ್ಕ್ ಯು. ಯು ಆರ್ ಲುಕಿಂಗ್ ನೈಸ್. ಯು ಓನ್ಲಿ ಆಸ್ಕ್. ಐ ನೀಡ್ ಟು ಟೆಲ್ ದಟ್. You need to tell. I'm asking you a question. ನಾಗೇಶ್ ಎನಿಥಿಂಗ್. ಓಕೆ, ಈಗ ಇಷ್ಟು ದಿನ ಸೀರಿಯಲ್ ಮಾಡಿದ್ರಿ. ಇದು ಮೊದಲನೇ ಸಿನಿಮಾನಾ ಅಥವಾ ಈ ಮುಂಚೆ ಸಿನಿಮಾ ಮಾಡಿದ್ದೀರಾ? ಹೇಗೆ? ತುಂಬ ವ್ಯಾಘ್ರ ಮಾಡಿದ್ದೀನಿ. ಏನೋ ಅದರ ಹೆಸರು ಹೇಳ್ಬೋದು, ಬಟ್ ಇಟ್ಸ್ ನಾಟ್ ನಾರ್ಮಲ್ ಕತೆ. ಇವಾಗ ನೀವು ಸಾಕಾದಷ್ಟು ಮೂವಿ ನೋಡಿರ್ಬೋದು, ಅದೇ ಥರ ಅದು ಒಂದು ಚೆನ್ನಾಗಿದೆ. ಬಟ್ ನಾನು ಅದರ ಫುಲ್ ಕ್ಲೈಮ್ಯಾಕ್ಸ್ ಏನು ಅಂತ ಹೇಳೋಕ್ಕಾಗಲ್ಲ. ಅಮೂಲ್ ಬೇಬಿ ಮಾಡಿದ್ದೀನಿ, ಅಮೇರಿಕಾ ಪಾರ್ಟ್ 2 ಮಾಡಿದ್ದೀನಿ. ಸಾಕಾದಷ್ಟು ಮೂವಿ, ಕಂಗ್ರ್ಯಾಚುಲೇಷನ್ ಬ್ರದರ್, ಲವ್ ಸೀನ್ ಮಾಡಿದ್ದೀನಿ. ಈಗ ನನ್ನ ಮಗಳೇ ಸೂಪರ್ ಸ್ಟಾರ್ ಅಂತ ನೀವು ಮಗಳ ಪಾತ್ರ ಮಾಡ್ತಾ ಇದ್ದೀರಾ. ಸೊ ಹೇಗೆ ಅನಿಸುತ್ತೆ ಒಂದು ಸಿನಿಮಾದಲ್ಲಿ ಪಾತ್ರ? ಇದನ್ನು ಸ್ಕ್ರಿಪ್ಟಲ್ಲಿ ಆ್ಯಕ್ಚುಲಿ ಯಾರು ನೋಡ್ತಾರೆ? ನಿಮ್ಮ ತಾಯಿ ಕೇಳ್ತಾರಾ ಅಥವಾ ನೀವು ಕೇಳ್ತೀರಾ? ಇಬ್ಬರು ಜೊತೆ ಕೇಳ್ತೀರಾ? ಹಾಗೇನಿಲ್ಲ, ಇದೊಂದು ಕತೆ. ಈ ಸಾಂಗಲ್ಲಿ ರವಿ ಸರ್ದು ರವಿ ಸರ್ ಮೂಲಕನೇ ಒಂದು ಸಾಂಗ್ ಹೋಗ್ತಾ ಇದೆ. ಅದೊಂದು ನನ್ನ ಫೇವ್ರೆಟ್ ರವಿ ಸರು. ನಾನು ಡ್ರಾಮಾ ಜೂನಿಯರ್ಸಿಂದನೂ ಅವ್ರನ್ನ ನೋಡಿದ್ದೀನಿ. ಅವ್ರಿಗೂ ನಾನಿಷ್ಟ. ಐ ಆಮ್ ಹಿಮ್ ಫ್ಯಾನ್ ಅಲ್ವಾ. ಸೊ ಅದಕ್ಕೆ ನಂಗೆ ಖುಷಿ ಇದೆ. ಆ ಒಂದು ಸಾಂಗು ಅವ್ರ ಮೂಲಕ ಇದೆ ಅಂತ ಅಷ್ಟೇ. ಓಕೆ, ರವಿ ಸರ್ ಜೊತೆಗೆ ಬೇರೆ ಯಾವ ಸ್ಟಾರ್ಸ್ ನಿಮಗಿಷ್ಟ? ಶಿವಣ್ಣ, ಅಪ್ಪು ಸರ್ ಮತ್ತು ಸುದೀಪ್ ಸರ್. ಹೀರೋಯಿನ್ಸಲ್ಲಿ ರಚಿತಾ ರಾಮ್, ದೆನ್ ನೆಕ್ಸ್ಟ್ ರಕ್ಷಿತಮ್ಮ, ಅನುಶ್ರೀ ಅಕ್ಕ. ನೆನ್ಪು ಬರ್ತಾ ಇಲ್ಲ, ಬಟ್ ಬಾಯಲ್ಲಿ ಬರ್ತಾ ಇದೆ. ಓಕೆ, ಇಷ್ಟು ಜನ ನಿಮಗಿಷ್ಟ. ಬಟ್ ಇನ್ನೊಬ್ರು ಇದ್ದಾರೆ, ಅವರು ಒಬ್ಬರು ಸಿಂಗರ್ ಹೆಂಡತಿ ಆಯಿತಾ. ಬಟ್ ಅವ್ರ ಹೆಸರು ಇವಾಗ ನೆನಪಾಗ್ತಿಲ್ಲ ನನಗೆ ಅಷ್ಟೆ. ಓಕೆ, ಈಗ ಹೀರೋಯಿನ್ ಅಂದ ತಕ್ಷಣ ನಿಮಗೆ ಏನು ಕ್ವಾಲಿಟೀಸ್ ಇರಬೇಕು ಅನಿಸುತ್ತೆ? ಮೀನ್ಸ್ ಲೈಕ್ ಮೀ, ನಂತರಾನೇ ಲೈಕ್ ಫಿಸಿಕಲ್ ಅಪಿಯರೆನ್ಸ್ ಆರ್ ಹೇಗೆ ನೀವು ಅಭಿನಯ ಅನ್ನುವಂಥದ್ದ? ಫಿಸಿಕಲ್ ಆಗಿ ನೀವು ಹೇಳ್ತಾ ಇರೋದು. ಓಕೆ, ಇನ್ನು ಅಭಿನಯ ಅನ್ನುವಂಥದ್ದು ಬಗ್ಗೆ ಎಷ್ಟು ನಾಲೆಜ್ ಇದೆ, ಎಷ್ಟು ತಿಳ್ಕೊಂಡಿದ್ದೀರಾ ಅಂತ? ನಾನು ಏನೂ ತಿಳ್ಕೊಂಡಿಲ್ಲ. ನಂಗಿದೆಲ್ಲ ತಿಳ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ನೀವು? ಸೆಕೆಂಡ್. ಈಗ ಸ್ಕೂಲ್ಗೆ ಎಷ್ಟು ದಿನ ಹೋಗ್ತೀರಾ? ಡೈಲಿ. ಈಗ ಶೂಟಿಂಗ್ ಬೇರೆ ಬಂದಿದ್ದೀರಾ ಅಲ್ವಾ, ಸೊ ಇವಾಗ ಸ್ಕೂಲ್ಗೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಇವಾಗ ಬಂಕ್ ಹಾಕ್ನಲ್ಲ, ಸೊ ದಟ್ಸ್ ಇಟ್. ನಾನು ಒಂದು ದಿವಸ ಶೂಟಿಂಗ್ ಇದ್ದರೆ ಐ ಕಾಂಟ್ ಡೂ ಎನಿಥಿಂಗ್. ಸ್ಕೂಲ್ ರಜೆ ಹಾಕಬೇಕು. ಅಕಸ್ಮಾತ್ ಏನಾದರೂ ಶೂಟಿಂಗ್ ರಜೆ ಇದ್ದರೆ ಡೈರೆಕ್ಟ್ ಸ್ಕೂಲ್. ಫಸ್ಟ್ ರ್ಯಾಂಕ್ ಸ್ಟೂಡೆಂಟಾ ಅಥವಾ ಲಾಸ್ಟ್ ಬೆಂಚಾ? ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಈ ಲಾಸ್ಟ್ ಯಾವುದಾದ್ರೂ ಸೆಮ್ ಎಕ್ಸಾಮ್ ನಡೀತಾ? ಹೇಗೆ, ಎಷ್ಟು ತಗೊಂಡ್ರಿ? ಹೇಳಲ್ಲ. ಬಟ್ ಅವತ್ತು ನನ್ನ ಶೂಟಿಂಗ್ ಇತ್ತು. ಅವಾಗ ನಾನು ಏನೂ ಓದ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಂಗೆ ಎಷ್ಟು ಓದಿದ್ನೋ, ಸ್ಕೂಲಲ್ಲಿ ಎಷ್ಟು ಓದಿದ್ನೋ ಅಷ್ಟಿತ್ತು ಮೈಂಡಲ್ಲಿ. 10, 3.5, 20 ಹಂಗೆಲ್ಲ ಬಂದಿದೆ. ಐ ಡೋಂಟ್ ನೋ, 22, 11 ಆ ಥರ ಬಂದಿದೆ ಮಾರ್ಕ್ಸ್. ಈ ಫೈನಲ್ ಎಕ್ಸಾಮ್ಗೆ 100 ಔಟ್ ಆಫ್ 100 ಸಿಗುತ್ತೆ ಪಕ್ಕ. ಈಗ ರೀತುಗೆ ಯಾವ ಪ್ರಶ್ನೆ ಕೇಳಿದ್ರೆ ತುಂಬ ಕೋಪ ಬರುತ್ತೆ? ಹೇಳಬೇಕು. ಮದುವೆ. ಮದುವೆನಾ? ಈ ಚಿಕ್ಕ ವಯಸ್ಸಿಗೆ ಯಾರು ನಿನಗೆ ಮದುವೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ? ಲಾಸ್ಟ್ ಟೈಮ್ ನಾನು ಒಂದು ಇಂಟರ್ವ್ಯೂಗೆ ಹೋಗಿದ್ನಾ, ಅಲ್ಲೂ ಸೇಮ್ ಕ್ವೆಶ್ಚನ್. ವಾಟ್ ಬ್ರೋ, ಐ ಆಮ್ ಸೋ ಆ್ಯಂಗ್ರಿ ದಟ್ ಟೈಮ್ ಅಷ್ಟೇ. ಓಕೆ,
ಅದು ಹೊರತುಪಡಿಸಿ ಈಗ ಆ್ಯಕ್ಟಿಂಗ್ ಅನ್ನೋದು ಬಿಟ್ಟು ಎಜುಕೇಷನ್ ಬಗ್ಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ನೆಕ್ಸ್ಟು ಏನು ಆಗಬೇಕು ಅಂತ? ಈಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಕೇಳಿದ್ರೆ ಟೀಚರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತಿದ್ವಿ. ಸೊ ವಾಟ್ ಯು ಹ್ಯಾವ್? ಐ ಹ್ಯಾವ್ ಮಾಡಲಿಂಗ್, ಮಾಡ್ಲಿಂಗ್ ಮಾಡಬೇಕು. ರೀಡಿಂಗ್, ಆ್ಯಕ್ಟಿಂಗ್, ಆಯಿತಾ, ಡಾನ್ಸರ್ ಆಗಬೇಕು ಅಂದ್ಕೊಂಡಿದ್ದೆ, ಹಾಗಾಯಿತು. ಅದು ನನಗೆ ಅನಿಸಿತ್ತು ಡಾನ್ಸ್ ಕರ್ನಾಟಕಕ್ಕೆ ಹೋಗಿ ಡಾನ್ಸ್ ಮಾಡಬೇಕಂತ, ಅದು ಆಯಿತು. ದೆನ್ ಸಿಂಗಿಂಗ್, ಹಾಡ್ತೀರಾ? ಯಾ. ಯಾವುದಾದ್ರು ಹಾಡಬಹುದಾ? ಪ್ರಿಪೇರ್ ಆಗಿದ್ದೀರಾ? ಇಂಗ್ಲೀಷ್ ಹಾಡಾ? ಓಕೆ, ಹಾಡ್ಬೋದು. You can ask the flowers, ask the flowers, telling of the bluebirds, the billing hoovers, pretty little baby, I'm so in love with you. ಕನ್ನಡ ಹಾಡು ಯಾವುದು ಕಲೀಲಿಲ್ವಾ? ಹೇಗೆ? ಮಾಯಾವಿ ಗೊತ್ತು, ಫುಲ್ ಲಿರಿಕ್ಸ್ ಗೊತ್ತು, ಅದನ್ನು ಸ್ಮಾಲ್ ಬಿಟ್ಟಲ್ಲಿ ಹೇಳ್ತೀನಿ. ಮಾಯಾವಿ ನನಗೂ ನೀನು, ಮುಂಜಾನೆ ಬಿಸಿಲು ನೀನು, ಸಾಲವಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧ್ವನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಈಗ ನಿನ್ನ ಸ್ಕೂಲ್ಗೆ ಹೋಗ್ತಾ ಇರ್ತೀಯಲ್ಲ, ನಿನ್ನ ಫ್ರೆಂಡ್ ಸರ್ಕಲ್ ಇದೆಯಾ? ತುಂಬ ಕಡಿಮೆ ಇದೆಯಾ? ಯಾರ ಜೊತೆ ಫ್ರೆಂಡ್ಶಿಪ್ಪೇ ಮಾಡ್ಕೊಳಲ್ವಾ? ಹೇಗೆ? ಕಡಿಮೆ ಜನ ನನ್ನ ಕ್ಲಾಸಲ್ಲಿ ಜಾಸ್ತಿ ಮಾಡ್ಕೊಳ್ಳಲ್ಲ, ಆಯಿತಾ. ಒಬ್ಬಳು ಭಾವಜ್ಞೆ ಅಂತ ನನ್ನ ಫ್ರೆಂಡು, ಅದಾದಮೇಲೆ ಹರ್ಷಿತಾ, ಹಂಸಿನಿ, ಹಿರಾಲೈಬಾ, ಓಕೆ, ಕೃಷ್ಣ, ಸ್ಮಿತ್. ಕೃಷ್ಣ ಅಂತ ಇದ್ದಾನೆ, ಅವ್ನು ಕನ್ನಡ ಗೊತ್ತು, ಆಯಿತಾ. ಸ್ಮಿತ್ ಅಂತ ಇದ್ದಾನೆ, ಅವನಿಗೆ ಕನ್ನಡ ಅರ್ಧಂಬರ್ಧ, ಈಸ್ ಫ್ರಮ್ ಹಿಂದಿ ಅಲ್ವಾ, ಅದಕ್ಕೆ. ಹಾಗೆ ಹಿರಾಲೈಬಾಗೂ ಕನ್ನಡ, ಶಿ ಈಸ್ ಅ ಬೆಂಗಾಲಿ, ಐ ಥಿಂಕ್ ಸೊ. ನಂಗೆ ಅಷ್ಟೊಂದು ಇಲ್ಲ, ನನ್ನ ಲ್ಯಾಂಗ್ವೇಜ್ ವಿಷಯ ಲ್ಯಾಂಗ್ವೇಜ್ ಅಂತ ಕೇಳಕ್ಕೆ ಹೋಗಲ್ಲ. ಅಂದರೆ ಈಗ ನಿನ್ನ ಸ್ಕೂಲ್ಗೆ ಹೋಗ್ತೀಯಲ್ಲ, ನಿನ್ನ ಫ್ರೆಂಡ್ಸ್ ಯಾವ ಥರ ಟ್ರೀಟ್ ಮಾಡ್ತಾರೆ? ನಿನ್ನ ಫ್ರೆಂಡಾಗೆ ನೋಡ್ತಾರಾ ಅಥವಾ ಹೇಗೆ ಅಂತ? ಮೀನ್ಸ್ ದೇ ವಿಲ್ ಸಿ ಸಮ್ಟೈಮ್ಸ್ ಆ್ಯಂಗ್ರಿ. ನಾನೇ ಕ್ಲಾಸಲ್ಲಿ ತುಂಬ ಆ್ಯಂಗ್ರಿ ಆಗಿರ್ತೀನಿ. ಯಾಕೆ ಕೋಪ ಜಾಸ್ತಿ ರೀತಿಗೆ? ಅಲ್ಲ, ಸುಮ್ಮನೆ ಬರೀತಾ ಇರ್ತೀನಿ, ಯಾರು ಕೂದಲು ಎಳಿತಾರೆ, ನನ್ನ ಪೆನ್ಸಿಲ್ ಬಾಕ್ಸ್ನ ಎತ್ಕೊಳ್ತಾರೆ, ಪೆನ್ಸಿಲ್ ಬಾಕ್ಸಲ್ಲಿ ಪೇಂಟ್ ಬ್ರಷ್ ಇರ್ತಾ, ನಾನು ತರ್ತೀನಿ ಏನಾದ್ರು ಪೇಂಟಿಂಗ್ ಮಾಡಬೇಕಂದ್ರೆ ಯೂಸ್ ಮಾಡೋಕ್ಕೆ ಅಂತ. ಸೊ ಆವಾಗ ಕೃಷ್ಣ ಅಂತ ಇದ್ದಾನೆ, ಎತ್ತಿ ಸ್ಮಿತ್ ಕೊಡ್ತಾನೆ, ಅದೇ ತಲೆ ತಿಂತಾರೆ, ಗಿಮ್ಮಿ ಮ್ಯಾಮ್ ಸಿಹಿಂಗ್ ಅಂದರೆ ಏನೋ ಮಾಡ್ಕೊತ ನಾನು ಬರೀತಾ ಇರ್ತೀನಿ, ಅದಕ್ಕೆ ಕೋಪ ಬರ್ತದೆ. ಯಾವ ಸಬ್ಜೆಕ್ಟ್ ಇಷ್ಟ? ಕನ್ನಡ ಇಷ್ಟನಾ? ಕಂಪ್ಯೂಟರ್, ಹಿಂದಿ, ಅಷ್ಟೆ. ಈಗ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ದು ಯಾವುದಾದ್ರು ನಿನಗೆ ಆಫರ್ ಬಂದಿದೆಯಾ? ಹಿಂದಿ ಅಥವಾ ಬೇರೆ ಲ್ಯಾಂಗ್ವೇಜ್, ಸೀರಿಯಲ್ಸ್ ಇರ್ಬೋದು, ಸಿನಿಮಾ ಇರಬಹುದು. ಹಿಂದಿ ಬಂದಿದೆ. ಮಾಡಿಲ್ಲ, ಮಾಡಬೇಕು. ಮೀನ್ಸ್ ಇನ್ನು ಬಾಲಿವುಡ್ಡಿಗೆ ಕರೀತಾ ಇದ್ದಾರೆ ಡಾನ್ಸಿಗೆ. ಬಾಲಿವುಡ್ ಅದನ್ನು ಮುಂಬೈಯಲ್ಲೋ, ಬಟ್ ನನಗೂ ಒಂದು ಇಷ್ಟ, ಬಾಲಿವುಡ್ಗೆ ಹೋಗಬೇಕು ಅಂತ. ಏನು ಆಸೆ ಇದೆ? ಬಾಲಿವುಡ್ಗೆ ಹೋದ್ಮೇಲೆ ಏನು ಮಾಡಬೇಕು ಅಂತ ಆಸೆ ಇದೆ, ಅಥವಾ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇದೆ? ರಶ್ಮಿಕಾ ಮಂದಣ್ಣ ಅಷ್ಟೇ, ಅವರು ಮತ್ತು ಸಲ್ಮಾನ್ ಖಾನ್ ಅವ್ರ ಜೊತೆ. ಅವರು ಸೇಮ್ ಅಲ್ವಾ, ಅವರು ನನಗೆ ಒಂಥರ ಮೀನ್ಸ್ ಏನು ಹೇಳಿ ಅಂದರೆ ಇಷ್ಟ, ಬಟ್ ಅವ್ರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ. ಇವನ್ ಅವ್ರದ್ದು ಲಿಪ್ಸಿಂಕ್ ಮಾಡ್ತಾರಲ್ಲ, ಹಾಡು ಹಾಡೋವಾಗ ಹಾಡು ಬರ್ತಲ್ಲ,
ಅವಾಗ ಅವ್ರು ಲಿಪ್ಸಿಂಗ್ ಮಾಡ್ತಾರೆ ನೋಡಿ, ಐ ಲವ್ ದಮ್. ಓಕೆ, ಈಗ ಎಲ್ಲೋ ಒಂದು ಕಡೆ ಕೇಳ್ಪಡ್ತಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತಾಡೋದು ಎಲ್ಲ ಕೇಳಿದಾಗ ಒಂದಷ್ಟು ಜನ ಹೇಳ್ತಾರೆ ತುಂಬ ಆರೋಗ್ಯಂಟ್ ಇದ್ದಾರೆ ರೀತು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಆಟಿಟ್ಯೂಡ್ ಒಳ್ಳೇದಲ್ಲ, ಈ ಥರ ಎಲ್ಲ ಹೇಳಿರೋದು ನೀವು ಕೇಳಿಸ್ಕೊಂಡಿದ್ರೆ ನಿಮಗೆ ಡೈರೆಕ್ಟಾಗಿ ಬಂದು ಯಾರಾದರೂ ಹೇಳಿದಾರಾ? ಎಲ್ಲಪ್ಪ, ಅನ್ಸುತ್ತಾ ನೀವು ಆಟಿಟ್ಯೂಡ್ ತೋರಿಸ್ತೀರಾ ಅನ್ಸುತ್ತಾ? ನಾನು ಮೊದಲು ತೋರಿಸ್ತಾ ಇದ್ದೆ, ನಾನೇ ಒಪ್ಕೊಳ್ತೀನಿ, ಬಟ್ ಇವಾಗಿಲ್ಲ. ಬಟ್ ಕೆಲವೊಬ್ಬರು ಜನ ಇದ್ದಾರೆ ಬೆನ್ನ ಹಿಂದೆ ಮಾತ್ರ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಕೊತಾರೆ, ಮುಂದ್ಗಡೆ ನೀನು ತುಂಬ ಸ್ವೀಟು. ಹಾಗೆ ಬೆನ್ನ ಹಿಂದೆ ಏನಾದರೂ ಅಂದ್ಕೊಳ್ಳಿ, ಮುಂದ್ಗಡೆ ಏನಾದರೂ ಅಂದ್ಕೊಳ್ಳಿ, ಐ ವಿಲ್ ನಾಟ್ ಕೇರ್. ನಾನು ಒಂದು ಪ್ರೀತಿಯಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ, ಅವ್ರುಗಳಿಗೆ ಖುಷಿ ಪಡಿಸ್ತಾ ಇದ್ದೀನಿ, ಅಷ್ಟು ನಂಗೆ ಸಾಕು. ಯಾರು ನಮ್ಮ ಬೆನ್ನ ಹಿಂದೆ ಕೆಟ್ಟದ್ದು ಹೇಳ್ತಾರೋ, ಮುಂದೆ ಕೆಟ್ಟದ್ದು ಹೇಳ್ತಾರೋ ನನಗೇನೋ ಇಲ್ಲ. ಯಾವತ್ತಾದರೂ ಹತ್ತಿದೆಯಾ ಯಾರಾದರೂ ಏನಾದರೂ ಈ ಥರ ಅಂದು ಬೈದಿದ್ದಕ್ಕೆ? ಅಫ್ಕೋರ್ಸ್. ಹತ್ತಿದೆಯಾ? ಅಮ್ಮ ಏನಾದರೂ ಹೇಳ್ತಿರ್ತಾರಾ, ಬೈತಾರಾ, ಮುದ್ದು ಮಾಡ್ತಾರಾ? ಬೈತಾರೆ, ಬಟ್ ಅಷ್ಟೊಂದಿಲ್ಲ, ಹೊಡೆಯೋದು ಇಲ್ಲ, ಮುದ್ದು ಮಾಡ್ತಾರೆ. ಈಗ ನಿನಗೆ ರೆನ್ಯುಮರೇಷನ್ ಬರುತ್ತೆ, ಸಂಭಾವನೆ ಅಂತ, ಏನು ಮಾಡ್ತೀಯಾ ಸಂಭಾವನೆಯಲ್ಲಿ? ಅಮ್ಮ ತಗೋತಾರೆ ಹೌದು, ಬಟ್ ನಿನಗೆ ಅಂತ ಏನು ತಗೋತೀಯಾ, ಏನು ಕೇಳ್ತೀಯ ಅಮ್ಮನ? ಮೀನ್ಸ್ ನನಗೆ ಬರೀ ಇದೇ ಇಷ್ಟ, ನಂಗೆ ಕುಕಿಂಗ್ ಮಾಡೋದು. ನನ್ನ ಮನೇಲೂ ನಾನು ತುಂಬ ಸತಿ ಏನೇನೋ ರೆಸಿಪೀಸ್ ಟ್ರೈ ಮಾಡಿದ್ದೀನಿ, ಆಯಿತಾ, ಬಟ್ ಅದು ಇಲ್ಲಿವರೆಗೂ ಚೆನ್ನಾಗಾಗಿಲ್ಲ. ಒಂದು ಸತಿ ಗುಲಾಬ್ ಜಾಮೂನ್ ಮಾಡೋಕ್ಕೆ ಹೋದೆ, ಕೆಟ್ಟದಾಯಿತು. ಇಟ್ಸ್ ಸೋ ಸ್ವೀಟಿ. ಯಪ್ಪ, ಶುಗರ್ ಹಾಕಿ ನೀರು ಹಾಕಿ. ನೆಕ್ಸ್ಟ್ ಈಗ ನಿನ್ನ ಇಷ್ಟಪಡ್ತಿರೋ ಅಂತಹ ಆಡಿಯನ್ಸ್ಗೆ ಏನು ಹೇಳ್ತೀಯಾ? ಥ್ಯಾಂಕ್ಫುಲ್ ಯು, ನನ್ನ ಪ್ರೀತಿಯ ಆಡಿಯನ್ಸ್, ನನಗೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ, ಇವನ್ ನನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ಅದೊಂದು ಆ್ಯಟಿಟ್ಯೂಡ್ ಅನ್ನೋದು ಒಂದು ಬಿಟ್ಬಿಟ್ಟು ಈಗ ಎಲ್ಲವೂ ಚೇಂಜ್ ಮಾಡ್ಕೊಂಡಿದ್ಯಾ? ಫ್ಯಾನ್ಸ್ ಏನಾದರೂ ಈಗ ಬರ್ತಾ ಇರ್ತಾರೆ, ಒಂದು ಫೋಟೋ, ಒಂದು ಸೆಲ್ಫಿ ಅಂತ ಕೇಳ್ತಾರೆ, ಹೆಂಗೆ ಅನ್ಸುತ್ತೆ ನಿಂಗೆ? ಖಂಡಿತವಾಗ್ಲೂ ಖುಷಿ ಆಗುತ್ತೆ, ಬಟ್ ಸಮ್ಟೈಮ್ಸ್ ನೀನು ಫ್ರೀ ಇರೋದಿಲ್ಲ, ಆವಾಗ ಹೇಗೆ ಹ್ಯಾಂಡಲ್ ಮಾಡ್ತೀಯಾ? ಇಷ್ಟೇ, ನಾನು ಹೇಳ್ತೀನಿ, ಒಂದೇ ನಿಮಿಷ ಯು ಕ್ಯಾನ್ ವೇಟ್ ಅಂತ. ಅವ್ರು ಹೋಗ್ಬೇಕಂದ್ರೆ ಲೇಟ್ ಆಗ್ತದೆ, ಹೋಗ್ಬೇಕಂದ್ರೆ ನಾನು ಶೂಟಿಂಗ್ ನಿಲ್ಲಿಸ್ಬಿಟ್ಟು ಮಾಡ್ಕೊತೀನಿ. ಫ್ಯಾನ್ಸಿಂದಾನೇ ಇದೆಲ್ಲ ನಾನು ಶೂಟ್ ಮಾಡ್ತಾ ಇರೋದಲ್ಲ, ಸೊ ಅವ್ರಿಗೆ ಫೋಟೋ ಇಲ್ಲ ಅಂದರೆ ಇಟ್ ಕಾಂಟ್ ಹೆಲ್ಪ್. ಅದಕ್ಕೆ ಈಗ ಸ್ಟಾರ್ಟಿಂಗ್ ನೀನು ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದಾಗ ಲೈಕ್ ತುಂಬ ಬೇಜಾರಾಗಿದ್ದು, ಈ ರೀತಿ ಘಟನೆ ಎಲ್ಲ ಇದೆ ಅಂತ ವೇದಿಕೆ ಮೇಲೆ ಹೇಳ್ಕೊಂಡಿದ್ದೆ, ನೀನು ಕಣ್ಣೀರು ಹಾಕಿದ್ದು, ಯಾವ ರೀತಿ ಸ್ಟ್ರಗಲ್ ಮಾಡಿದ್ದೆ? ಸ್ಟ್ರಗಲ್ ತುಂಬಾ ಜಾಸ್ತಿನೇ ಮಾಡಿದೆ. ಅಂದರೆ ಒಂದು ಪಿ ಜಿಯಲ್ಲಿದ್ದು ನನ್ನ ಕೆಲಸ ಹುಡುಕಿ ಹೆಂಗೋ ಒಂದು ಪಿ ಜಿನೂ ಆವಾಗಿರಲಿಲ್ಲ, ಬಟ್ ಒಬ್ಬರು ಅಂಕಲ್ ಇದ್ದರು, ಅವ್ರು ನನ್ನ ಗಾರ್ಡಿಯನ್, ಅವರೇ ನನ್ನ ನೋಡ್ಕೊಂಡದ್ದು. ಇನ್ನು ನಾನು ಉಮೇಶ್ ಮಾವ ಅಂತ ನಂಗಿದ್ದಾರೆ, ನಮ್ಮ ಅಮ್ಮನ ಅಣ್ಣ, ಅವ್ರ ಮನೆಯಲ್ಲೇ ಹುಟ್ಟಿದ್ದು ನಾನು, ಅವ್ರ ಮನೆಯಲ್ಲೇ ಬೆಳೆದಿದ್ದು. ಸೊ ಅವರೇ ನನಗೆ ಒಂದು, ಅಂದರೆ ನಾನು ಯಾವಾಗ ಇಷ್ಟು ಪುಟ್ಟವಳಿದ್ನಲ್ಲ ಆವಾಗ ಅವ್ರ ಮನೆಯಲ್ಲೇ ನಾನು ಹುಟ್ಟಿದ್ದು. ಯಾವಾಗ ರಕ್ಷಾಬಂಧನ ಬಂದಿತ್ತು, ನಂಗೆ ಒಂದು ಕಮ್ಮಿ ಆಗದೆ ತುಂಬಾ ಟಾಯ್ಸ್ ತೊಗೊಂಡ್ಬಂದರು, ಫುಡ್ಸು. ಅದಕ್ಕೆ ಅಷ್ಟು ಸ್ಟ್ರಗಲ್ ಮಾಡಿದ್ರೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ನೋ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ಉಮೇಶ್ ಮಾಮ ಮತ್ತು ನನ್ನ ಅಂಕಲ್ ಅಷ್ಟು. ಈಗ ಇಂಡಸ್ಟ್ರಿನಲ್ಲಿ ಕೆಲವೊಂದು ಸಲ ಮಕ್ಕಳು ಅಂತ ಏನೋ ಬೇರೆ ರೀತಿ ಇದು ಮಾಡೋದು, ಬೈಯೋದು, ಈ ರೀತಿ ಎಲ್ಲ ಇರುತ್ತೆ, ಯಾಕಂದರೆ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ ಸಣ್ಣ ವಯಸ್ಸಿಗೆ ಅಂತ. ಈ ರೀತಿ ಸೆಟ್ಟಲ್ ನಿನಗೆ ಯಾವತ್ತಾದರೂ ಆಗಿತ್ತಾ? ಬೇಜಾರಾಗಿತ್ತಾ? ಯಾವಾಗಲೂ ಆಗ್ತಾ ಇರ್ತದೆ. ಹೇಗೆ? ನಾನು ಸುಮ್ಮನೆ ಕೂತಿರ್ತೀನಿ, ಬೋರ್ ಆಗಿರುತ್ತೆ, ಏನು ಮಾಡಲಿ ಅಂತ.
ಅರ್ಥ ಆಗಲ್ಲ. ಶೂಟ್ ಇದ್ದರೆ ಸರ್ ಬೈತಾರೆ, ಇದು ನೆಟ್ ಇದೊಂದು ಕರೆಕ್ಟಾಗಿ ತಗೋ, ಅದೊಂದು ಕರೆಕ್ಟಾಗಿ ಡೈಲಾಗ್ ಇಡಿ ಅಂತ. ಸೊ ಅದಕ್ಕೆ ಅವರು ಬೈತಾ ಇರ್ತಾರೆ, ನಾನು ಕರೆಕ್ಟ್ ಮಾಡ್ತಾ ಹೋಗ್ತಿರ್ತೀನಿ. ಇವಾಗ ಶೂಟಿಂಗಲ್ಲಿ ಫುಲ್ ಬೋರ್ನೆಸ್ಸು, ಯಾರು ಆರ್ಟಿಸ್ಟ್ ಇಲ್ಲ, ನಾನು ಒಬ್ಬಳೇ ಒಂದು ಸಿಂಗಲ್ ಆರ್ಟಿಸ್ಟ್. ಮದರ್ ಟಂಗ್ ಯಾವುದು ಅಂತ ರೀತು? ನೇಪಾಳ್. ಓಕೆ. ಬಟ್ ನಾನು ಮೈಸೂರಿಂದ ಹುಟ್ಟಿದ್ದು. ನಾನು ಮೈಸೂರು, ನಮ್ಮ ಅಣ್ಣ ಪಂಜಾಬು, ನಮ್ಮಮ್ಮ ನೇಪಾಳ್. ಅಂದರೆ ಕನ್ನಡ ಮೊದಲೇ ಬರ್ತಿದ್ರು? ಮೈಸೂರಲ್ಲಿ ಹುಡ್ದವಳು ಬರದೇ ಇರ್ತಾ. ಅಂದರೆ ಈಗ ಮದರ್ ಟಂಗ್ ಅಂದರೆ ಯೂಶ್ವಲಿ ಅವ್ರ ಲ್ಯಾಂಗ್ವೇಜೇ ಮಾತಾಡ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಆ ಲ್ಯಾಂಗ್ವೇಜೇ ಮಾತಾಡ್ತಿದ್ರೆ ಈ ಕಡೆ ಕನ್ನಡನೂ ಹೇಗೆ ಕಲ್ತ್ರಿ ಅಂತ ಅಷ್ಟೇ. ನಾನು ಮೈಸೂರಲ್ಲಿ ಒಬ್ಬರು ಅಂಕಲ್ ಇದ್ದರು. ಅವ್ರು ಯಾವಾಗಲೂ ಟೆಂಪಲಿಗೆ ಸೈಕಲಲ್ಲಿ ಕರ್ಕೊಂಡು ಹೋಗೋರು, ತಿರ್ಗಾಡ್ಸಕ್ಕೆ ಕರ್ಕೊಂಡು ಹೋಗೋರು. ಅಲ್ಲೆಲ್ಲ ಕಲಿತಾ ಇದ್ದೆ. ಈಗ ವೈಷ್ಣವಿ ಅವ್ರು ತುಂಬ ಕ್ಲೋಸ್ ನಿಮಗೆ, ವೈಷ್ಣವಿ ಅಕ್ಕ ಅಲ್ವಾ? ಈಗ ಮದುವೆ ಆಯಿತು, ಸೊ ಸೀರಿಯಲ್ ಮಾಡ್ತಾ ಇಲ್ಲ, ಹೇಗೆ ಮಿಸ್ ಮಾಡ್ಕೊಳ್ತೀರಾ ಹೇಗೆ? ಇಟ್ಸ್ ಸೋ ಹರ್ಟ್ಫುಲ್. ಯಾವಾಗ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದೆ ಅವಾಗಲಿಂದನೂ ಅವ್ರು ನಂಗೆ ಪರಿಚಯ ಅಲ್ವಾ. ಅದಾದಮೇಲೆ ಒಂದು ದಿವಸಕ್ಕೆ ಆ ಸೀರಿಯಲ್ ಮುಗೀತು. ಅವತ್ತು ನನ್ನ ಕಣ್ಣೀರು ತಡ್ಕೊಳಕ್ಕಾಗಿಲ್ಲ. ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಕಣ್ಣೀರು ಬರುತ್ತೆ. ಬಟ್ ಐ ಮಿಸ್ಸಿಂಗ್ ಲಾಟ್ ಸೀತಾರಾಮನ. ಅದು ಕೊಟ್ಟಿದ್ದ ಸಪೋರ್ಟು, ಅದು ಕೊಟ್ಟಿದ್ದ ಪ್ರೀತಿ ಏನಿದೆ. ಇವನ್ ನನಗೆ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ವೈಶು ನೋಡ್ಕೊಳ್ತಾ ಇದ್ರು. ಇಡೀ ಟೀಮ್ ಲೈಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಲೈಟಿಂಗ್ಸ್ ಆಗಿ, ಡೈರೆಕ್ಷನ್ ಆಗಿ, ಕ್ಯಾಮ್ರಾಮ್ಯಾನ್ ಆಗಿ, ಆರ್ಟಿಸ್ಟ್ ಯಾರೇ ಆಗಲಿ ಪ್ರತಿಯೊಬ್ಬರು ಇಡೀ ಯಾವತ್ತೂ ನನಗೆ ಸೆಟ್ಟಲ್ಲಿ ಅಳ್ಳೋಕ್ಕೆ ಕೊಟ್ಟಿಲ್ಲ. ಸೊ ಅವ್ರು ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಏನು ಶಾಕ್ ಆಯ್ತಾ? ಮೊದಲೇ ಗೊತ್ತಿತ್ತಾ ಮದುವೆ ಆಗ್ತಿದ್ದಾರೆ ಅಂತ? ಗೊತ್ತಿತ್ತು. ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗಿತ್ತು. ಸೊ ಗೊತ್ತಿತ್ತು. ಏನಾದರೂ ಹೇಳ್ಕೊಳ್ತಿದ್ರಾ? ಶಾಪಿಂಗ್ ಎಲ್ಲ ಹೋಗಿದ್ರಿ ನೀವು? ಹೋಗಿದ್ದೆ, ಬಟ್ ಏನೂ ಇಲ್ಲ. ತಂಗೇನಿಲ್ಲ, ಮನೇಲಿ ಏನಿತ್ತು ನಾನು ಅದನ್ನು ಹಾಕ್ಕೊಂಡು ವೈಫ್ ಮುಂದೆ ಪ್ರಿನ್ಸಸ್ ಆಗಿ ಹೋಗಿದ್ದೆ ಅಷ್ಟೇ. ಓಕೆ. ಈಗ ಚೈಲ್ಡ್ ಆರ್ಟಿಸ್ಟ್ ಅಂದರೆ ಮುಖ್ಯವಾಗಿ ಪುನೀತ್ ರಾಜ್ಕುಮಾರ್ ಸರ್, ಅಪ್ಪು ಸರ್ ಎಲ್ರಿಗೂ ಇಷ್ಟ ಆಗ್ತಾರೆ ಅಲ್ವಾ? ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ನಿಂಗೆ ಆ ಥರ ಆಸೆ ಇತ್ತಾ? ನಂಗೆ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ. ಅಪ್ಪು ಸರ್ ನಾನು ನೋಡೂ ಇಲ್ಲ, ಬಟ್ ಶಿವಣ್ಣ ನಂಗೆ ಇಷ್ಟ. ಅಪ್ಪು ಸರ್ ಫೋಟೋ ನೋಡಿದ್ದೀನಿ. ಯಾವಾಗ ಶಿವಣ್ಣ ಫೋನ್ ನೋಡ್ತಾ ಇರ್ತಾರೆ, ನಾನು ಶಿವಣ್ಣನ ಪಕ್ಕದಲ್ಲೇ ಕೂತಿದ್ದೆ ಅವತ್ತು ಒಂದು ದಿವಸ. ಆವಾಗ ಶಿವಣ್ಣ ಫೋನ್ ನೋಡ್ತಾಯಿದ್ರು, ಅಪ್ಪು ಸರ್ದು ಫೋಟೋ ನೋಡ್ತಾಯಿದ್ರು. ಸೊ ಅವಾಗ ನೋಡಿದೆ ನಾನು. ಇಲ್ಲಪ್ಪ, ಇಲ್ಲ. ಭಯನಾ ಶಿವಣ್ಣ ಅಂದರೆ ಸ್ವಲ್ಪ? ಇಲ್ಲ, ಆ್ಯಕ್ಚುಲಿ ಇಲ್ಲ. ಕೆಲವೊಂದು ದಿವಸ ಬೇರೆಯವ್ರ ಜೊತೆ ಹೇಗಿದ್ರೆ ಭಯ ಆಗುತ್ತೆ ಅಷ್ಟೆ. ಈಗ ಟ್ರೆಂಡಿಂಗ್ ಹೀರೋ ನಿನ್ನ ಪ್ರಕಾರ ಯಾರು ನಿಂಗೆ ಗೊತ್ತಿರೋ ಹಾಗೆ? ಬ್ಯಾಂಗಲ್ ಬಂಗಾರಿ. ಹೀರೋ ಸಾಂಗ್ ಅಲ್ಲ, ಹಾಂ, ಟ್ರೆಂಡಿಂಗ್ ಹೀರೋ ಯಾರು? ಟ್ರೆಂಡಿಂಗ್ ಹೀರೋ ಯಾವುದೂ ಇಲ್ಲ, ನಂಗೆ ಗೊತ್ತಿಲ್ಲ. ಓಕೆ. ಈಗ ದರ್ಶನ್ ಸರ್ ಸಿನಿಮಾಸ್ ಎಲ್ಲ ನೋಡಿದ್ಯಾ? ಇಷ್ಟನಾ ಅವರು? ನೋಡಿಲ್ಲ? ಇಲ್ಲ. ಇವನ್ ನಾನು ಅವ್ರದ್ದು ಸಾಂಗ್ ಕೇಳಿದ್ದೀನಿ ಅಷ್ಟೆ. ರಕ್ಷಿತಾ ಮಾಡಮ್ದು ಇದ್ಯಾವುದು, ರಕ್ಷಿತಾ ಮಾಡಮ್ದು ಒಂದು ಸಾಂಗ್ ಇದ್ದಲ್ಲ, ಅದು ಅದು ಕೇಳಿ. ಓಕೆ. ಈಗ ಹೇಳ್ತಾರೆ ಚಿಕ್ಕ ಮಕ್ಕಳು ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಸ್ಕಿನ್ ಹಾಳಾಗುತ್ತೆ ಅಂತ ಹೇಳ್ತಾರಲ್ವಾ? ನೀನು ದಿನಾ ಮೇಕಪ್ ಮಾಡ್ಕೋತೀಯ, ಹಾಳಾಗಲ್ವಾ? ಹಾಗಾಗಿದೆ, ಅದಕ್ಕೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಒಂದು ಬಾಡಿ ಸ್ಕ್ರಬ್ ಮಾಡಿದ್ದೀನಿ. ಅದನ್ನು ನಾಟ್ ಟು ಫೇಸ್, ನಾನು ಆಯಿಲ್ ಹಾಕ್ಕೊಂಡ್ಬಿಟ್ಟು ಒಂದು ಕ್ರೀಮ್ ಹಾಕ್ಕೊಳ್ತೀನಿ, ನಾರ್ಮಲ್ ಕ್ರೀಮ್ ಯಾವುದಾದ್ರೂ. ನಾನು ಅದಕ್ಕೆ ಉಜ್ಜುತ್ತೀನಿ.
ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ನಂದು. ಇಷ್ಟಿತ್ತು, ಈ ಈ ಪಿಂಪಲ್ಸು ಸ್ವಲ್ಪ ಜಾಸ್ತಿ ಆಗಿತ್ತು, ಕಡಿಮೆ ಆಗಿದೆ. ಮೇಕಪ್ ಮಾಡೋದು ಕಡಿಮೆ. ಈಗ ಮನೆಯಲ್ಲೇ ಏನಾದರೂ ನೀನು ಸ್ಕಿನ್ ಕೇರ್ ಮಾಡ್ಕೋತೀಯ ಅಂದರೆ ಏನು ಸ್ಕಿನ್ ಕೇರ್ ಮಾಡ್ತೀಯಾ? ಮನೆಯಿಂದನೇ ಮಾಡಿರೋ ಒಂದು ಬಾಡಿ ಸ್ಕ್ರಬ್, ಅದರ ರೆಸಿಪಿನೂ ತುಂಬ ಈಸಿ ಇದೆ. ಮೀನ್ಸ್ ಇವಾಗ ನೀವು ಒಂದು ಬೌಲ್ ತೊಗೊಳ್ಳಿ, ಬೌಲಲ್ಲಿ ಫಸ್ಟು ಶುಗರ್, 2 ಸ್ಪೂನ್ ಶುಗರ್, ದೆನ್ ಆಯಿಲ್, ದೆನ್ ಶವರ್ ಜೆಲ್, ಮಿಕ್ಸ್ ಇಟ್, ಯೂಸ್ ಇಟ್. ಹಚ್ಕೊಳೋದು ಅಷ್ಟೇ, ಆರ್ಗ್ಯಾನಿಕ್ ಅಲ್ಲ ಅದು. ಹಾಂ, ಆರ್ಗ್ಯಾನಿಕ್ ಹೆಂಗಾಯಿತು? ಆರ್ಗ್ಯಾನಿಕ್ ಅಲ್ಲ, ಹಾಂ, ಬಟ್ ಬಾಡಿ ಸ್ಕ್ರಬ್ ಅಲ್ಲ. ನಾನು ಆರ್ಗ್ಯಾನಿಕ್ ಅಂತ ಹೇಳಿಲ್ಲ, ಬಾಡಿ ಸ್ಕ್ರಬ್ ಅಂತ ಹೇಳಿದ್ದು. ಓಕೆ. ಈಗ ನೆಕ್ಸ್ಟ್ ಮುಂದೆ ದೊಡ್ಡವಳಾದ್ಮೇಲೆ ನೀನು ಹೀರೋಯಿನ್ ಆಗಬೇಕು ಅಂದರೆ ಯಾವ ಥರ ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ಯಾ? ಏನೇ ಎಕ್ಸಾಂಪಲ್ ಏನಾದರೂ ಇದೆಯಾ? ಇವ್ರ ಥರ ನಾನು ಇರಬೇಕು, ಇವ್ರ ಥರ ನಾನು ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇರಬೇಕು. ಗೆಸ್ ಮಾಡ್ತಾ ಇದ್ದೀನಿ. ರಚಿತರ ಒಂಥರ ಆಗಬೇಕು ಅಂತ. ವೆರಿ ಆಲ್ ದ ಬೆಸ್ಟ್. ನಿನ್ನ ಫರ್ದರ್ ಸ್ಟಡೀಸ್ ಇರ್ಬೋದು, ಕರಿಯರ್ ಇರಬಹುದು, ತುಂಬ ಚೆನ್ನಾಗಿ ಮಾಡು. ಓಕೆ, ಥ್ಯಾಂಕ್ ಯು. ಬಾಯ್. ಸೊ ಇದಿಷ್ಟು ಬಾಲನಟಿ ಹೆರಿತು ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.